ಇನ್ನು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಡಿಕೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ಈ ಮಧ್ಯೆ ಇಂದು ತುಮಕೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಚಾಲನೆ ಕೊಟ್ಟರು. ಗ್ಯಾರಂಟಿಗಳನ್ನು ಡಿಸಿಎಂ ಸಮರ್ಥನೆ ಮಾಡಿಕೊಂಡ್ರು. ಯಾರೇನು ಹೇಳಿದ್ರು ನೋಡೋಣ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ. ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ನಮ್ಮ ಪಕ್ಷಕ್ಕೆ ಹಿತವಾಗಿರುವಂತಹ ಅನೇಕ ಸ್ನೇಹಿತರು, ಸ್ವಾಭಿಮಾನಿಗಳ ಒಕ್ಕೂಟ, ಮುಖ್ಯಮಂತ್ರಿಗಳು ಮಾಡ್ತಾರಂತ ಕೆಲಸದ ಅಡಿಯಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಅವರು ಗುರುತಿಸಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ. ಕೆಲವರು ಖುಷಿ ಪಡಿಸಕ್ಕೆ ಅವ್ರು ಹೇಳಿಕೆ ಕೊಡುವಾಗ ಅವರನ್ನ ಓಲೈಸ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ. ಪಕ್ಷಕ್ಕೆ ಎಲ್ಲ ಅವಶ್ಯಕತೆ ಇದೆ. ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಎಲ್ಲರೂ ಕೂಡ ಒಪ್ಕೊಳ್ತೀವಿ. ಅದರಲ್ಲಿ ಯಾವುದೇ ಅಪಸ್ವರ ಇಲ್ಲ. ನಾವು ಎಲ್ಲ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮ ಕೆಲಸವನ್ನ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಧರ್ಮ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಭಾಷೆ ಭೇದ ಇಲ್ಲ. ನಮ್ಮ ರಾಜ್ಯ ಅಭಿವೃದ್ಧಿನಲ್ಲಿ ಹಿಂದೆ ಬಿದ್ದಿಲ್ಲ. ನಾವು ಬಡವರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ಹಿಂದುಳಿದವರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ, ಮಹಿಳೆಯರ ಪರವಾಗಿದ್ದೀವಿ. ಸ್ವಾಭಿಮಾನ ಎಲ್ಲ ಒತ್ತೆ ಇಟ್ಟು ಗುಲಾಮರಾಗಿದ್ದಾರೆ. ಎಲ್ಲಿದೆ ಸ್ವಾಭಿಮಾನ? ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಸ್ವಾಭಿಮಾನ. ಸ್ವಾಭಿಮಾನ ಕಳ್ಕೊಂಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್. ಆಯಾಯ ಹಂತಗಳಲ್ಲಿ ಆಯಾಯ ನಾಯಕರುಗಳಿಗೆ ಆಯಾಯ ಪಕ್ಷದಲ್ಲಿ ಸ್ವಾಭಿಮಾನ ಸತ್ತೋಗುತ್ತೆ. ಸಮಯಕ್ಕೆ ಸಂದರ್ಭಕ್ಕೆ ಅದು ಅಲ್ವಾ? ಪಾಪ ಹಂಗಾರೆ ನಿಮ್ಮ ಸ್ಥಳೀಯ ಬಿಜೆಪಿ ಅಧ್ಯಕ್ಷರಿಗೆ ಏನ್ರಿ ಮಾಡೋಣ? ಶಿಟಿ ರವಿ ಸಾಹೇಬ್ರೆ ಇದೆ ಅಂತ ಹೇಳ್ಬೇಕಾ? ಇಲ್ಲ ಅಂದ್ರೆ ಏನು ಮಾಡೋಣ? ಇದು ಅನುಕೂಲ ಸಿಂಧು ವಿಚಾರ. ಇನ್ನು ಶಿವಕುಮಾರ್ ಅವರು ಹೇಳಿದ್ರು ನನ್ನ ಅಧ್ಯಕ್ಷತೆ ನಮಗೂ ಸಾಲ್ವ್, ಅವ್ರು ಇಷ್ಟಪಡೋರು ಹೆಲ್ಪ್ ಮಾಡೋಕ್ಕೆ ಅಂತ ಮಾಡ್ತಿದ್ದಾರೆ ಸ್ವಾಭಿಮಾನಿ ಸಮಾವೇಶ. ಯಾರ ಕಾಸು ಹಾಕ್ಬಿಟ್ಟು ಮಾಡಿರ್ತಾರೆ ಪಾಪ. ಈಗ ಅವ್ರಿಗಾರು ಒಂಚೂರು ಕ್ರೆಡಿಟ್ ಕೊಡ್ರಪ್ಪ. ಆಯಿತು, ನಿಮ್ಮ ಪಕ್ಷ ನೀವು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ.